ಹಲೋ ಗಾಯ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರ್ಷ ಪಿಕೆ. ನಾನಿವತ್ತು ಕೆಲಸ ಮುಗಿಸ್ಕೊಂಡು ಸೀದಾ SIT ಮೇನ್ ರೋಡಲ್ಲಿರೋ ಸಿದ್ದೇಶ್ವರ ಚೌಟ್ರಿಗೆ ಬಂದೆ. ಯಾಕಪ್ಪ ಅಂದರೆ ಇಲ್ಲಿ ಕರೆಂಟ್ ಟೆಕ್ಸ್ಟೈಲರು ಪ್ರಸ್ತುತಪಡಿಸಿರೋ ಅವರೆಕಾಳು ಮೇಳ ಮತ್ತು ಬಟ್ಟೆ ಮೇಳ ಮತ್ತು ವಸ್ತು ಪ್ರದರ್ಶನ ಇತ್ತು. ಹಾಗಾಗಿ ನೋಡೋಣ ಅಂತ ಬಂದೆ. ಅಲ್ಲಿ ನೋಡಿದ್ರೆ ಜನ ಆಗಲೇ ಜಮಾಯಿಸಿದ್ರು. ಅಲ್ಲಿ ಅವರೆಕಾಳು ಮೇಳ ಕೆಲವು ಜನಗಳು ಅವಲೇ ಅದನ್ನು ಸವಿತಿದ್ರು. ಇನ್ನೂ ಕೆಲವು ಅಂಗಡಿಗಳೆಲ್ಲ ಬಂದು ಆಗ್ತಾನೆ ಅಂಗಡಿಗಳು ಸ್ಟಾರ್ಟ್ ಆಗ್ತಿದ್ವು. ಹಾಗೆ ಹೋಗೋಣ. ಹಾಗೆ ಮೇಲಕ್ಕೆ ಬಂದು ನೋಡಿದ್ರೆ ಇಲ್ಲಿ ಅರ್ತಾಲ್ ನೋವಿಗೆ ಮತ್ತು ಶೀತ ನೆಗಡಿಗೆ ಏನೋ ಔಷಧಿ ಕೊಡ್ತೀನಿ ಅಂತ ಆಂಟಿ ಏನೋ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಮುಂದೆ ಬಂದಿದ್ದವರು ಸ್ವಲ್ಪ ನೋಡಿ ಮೂಗಲ್ಲಿ ಎಳ್ಕೊಳ್ಳಿ ಅದು ಸ್ಮೆಲ್ನ ಅಂತ ಹೇಳಿದ್ರು. ಅವರು ಒಂದು ಸ್ವಲ್ಪ ಟ್ರೈ ಮಾಡಿ ವಾಪಸ್ ಕೊಟ್ಟರು. ಬೇಡ ಅಂತ ಏನೋ ಹೇಳಿದ್ರು. ಈಗ ನಿಮ್ಗೆ ಬೇಕಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಆಯುರ್ವೇದಿಕ್ ಐಟಮ್ ಇದೆ. ಹಿಂಗೆ ಮುಂದಕ್ಕೆ ಬಂದರೆ ಹೆಣ್ಮಕ್ಳಿಗೆ ಬೇಕಾದಂಥ ಬಳೆಗಳು, ಜುಮ್ಕಿಗಳು, ಸರಗಳು, ಇನ್ನೂ ಏನೇನೋ ಇತರೆ ಐಟಮ್ಗಳೆಲ್ಲ ಅಲ್ಲಿ ಸಾಲಾಗಿ ಜೋಡಿಸಿದ್ರು. ಚೆನ್ನಾಗಿದ್ದಾವೆ. ಹೆಣ್ಮಕ್ಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಬಂದರೆ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ 20 ರೂಪಾಯಿ ಪ್ಯಾಕೆಟ್ ಮಾಡಿ ಅಂಕಲ್ ಏನೋ ಮಾರ್ತಾಯಿದ್ರು. ಬೇಕಾದ್ರೆ ತೊಗೊಳ್ಳಿ, ಚೆನ್ನಾಗಿದ್ದಾವೆ. ಹಾಗೆ ಮುಂದಕ್ಕೆ ಹೋಗಿದ್ರೆ ಮನೆಗೆ ಬೇಕಾದಂಥ ಐಟಮ್ಗಳು ಏನೇನು ಎಲ್ಲ ಐಟಮ್ ಕಿಚನ್ ಅಸೆಸರೀಸ್ ಎಲ್ಲ ಇದ್ವು. ಹಂಗೆ ಮುಂದಕ್ಕೆ ಹೋಗ್ತಾ ಬಂದರೆ ಇಲ್ಲಿ ದೇಸಿ ಕಂಬಳಿ, ಇದೊಂದು ಇಷ್ಟ ಆಯ್ತು ನನಗೆ. ದೇಸಿ ಕಂಬಳಿಗಳು ಯಾರೂ ಮಾರಲ್ಲ, ಈಗ ಇಲ್ಲಿ ಮಾರ್ತಾ ಇದ್ದಾರೆ. ಯಾರಾದರೂ ಬೇಕಾದರೆ ಬಂದು ತೊಗೊಳ್ಳಿ, ಚೆನ್ನಾಗಿದ್ದಾವೆ. ದೇಸಿ ಕಂಬಳಿಗೆ ಪ್ರೋತ್ಸಾಹ ನೀಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಚೆನ್ನಾಗಿದ್ದಾವೆ ಕಂಬಳಿಗಳು ಮಾತ್ರ. ಪ್ರೈಸ್ ಕೇಳಲಿಲ್ಲ, ಸರಿ ಕೇಳಿ ನೋಡಿ. ಇಲ್ಲಿ ವಿಧವಾದ ಸ್ನ್ಯಾಕ್ಸ್ ಐಟಮ್ಸ್ಗಳಿದ್ವು. ಅಲ್ಲಿಗೆ ಹೋದವ್ರಿಗೆ ಬಾಯಿ ರುಚಿಗೆ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಮಸಾಜ್ ಐಟಮ್ಸು ಮಾರ್ತಾಯಿದ್ರು. ಯಾರಾದರೂ ತುಂಬ ಮೈಕೈ ನೋವು, ಸ್ಟ್ರೆಸ್ ಅನ್ನೋರಿಗೆ ಇಲ್ಲಿ ಮಸಾಜ್ ಐಟಮ್ ಮಿಷಿನ್ ಇದೆ ನೋಡಿ. ಅಂಕಲ್ ತೋರಿಸ್ತಾರೆ. ಈಗ ಅದನ್ನು ಆನ್ ಮಾಡಿಬಿಟ್ಟು ಗನ್ ಥರ ಇದೆ, ಅದನ್ನು ನೋಡಿ, ಚೆನ್ನಾಗಿದೆ. ಏನಪ್ಪ ಇದು ಗನ್ ಥರ ಇದೆ ಅಂತ ಅಂದ್ಕೊಂಡೆ ನಾನು ಸ್ಟಾರ್ಟಿಂಗು. ಆಮೇಲೆ ಗೊತ್ತಾಯ್ತು ಇದು ಮಸಾಜ್ದು ಅಂತ. ಚೆನ್ನಾಗಿದೆ. ಮಸಾಜ್ ಮಾಡ್ಕೊಳೋದಕ್ಕೆ ಒಳ್ಳೊಳ್ಳೆ ಮಿಷಿನರೀಸ್ ಬಂದಿದ್ದಾವೆ. ಯಾರಾದರೂ ಬೇಕಿದ್ದರೆ, ನೀಡಿದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ತಾಳಿ. ಚೆನ್ನಾಗಿದ್ದಾವೆ. ಇಲ್ಲಿ ಅಂಕಲ್ ಎಲ್ಲ ಡೆಮೋ ತೋರಿಸ್ತಿದ್ರು ಬಂದವ್ರಿಗೆಲ್ಲ. ಈ ರೀತಿ ಆಗುತ್ತೆ ನೋಡಿ, ಫೀಲ್ ಯಾವ ಥರ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಚೆನ್ನಾಗಿದೆ. ರೇಟು ಇಲ್ಲಿ 1000 ಸಮಥಿಂಗ್ ಏನು ಹೇಳಿದ್ರು. ಕೇಳಿ ನೋಡಿ, ಚೆನ್ನಾಗಿದೆ. ಫೀಲ್ಡ್ ವರ್ಕ್ ಮಾಡೋರಿಗೆ ಬೇರೆ ಎಲ್ಲ ಯೂಸ್ ಆಗುತ್ತೆ ನೋಡಿ. ಅಂಕಲ್ ಡೆಮೋ ತೋರಿಸ್ತಾರೆ, ಅದರಲ್ಲೂ ಸಖತ್ತಾಗಿದೆ. ಒಳ್ಳೆ ಫೀಲ್. ಅವರು ಅದನ್ನು ನೋಡಿ ಚೆನ್ನಾಗಿ ಎಲ್ಲ ಕೇಳಿಕೊಂಡು ಯಾಕೋ ತಾಣಲಿಲ್ಲ ಅಂಕಲ್, ಹಂಗೆ ಮುಂದಕ್ಕೆ ಹೋಗ್ಬಿಟ್ರು ಬೇಡ ಅಂತ. ಆಮೇಲೆ ನಿಮಗೆ ಒಳಗಡೆ ಏನೇನು ಅಸೆಂಬಲ್ ಆಗಿದೆ ಅಂತ ಮೇಲಿಂದ ವೀಡಿಯೋ ಮಾಡಿ ಸಣ್ಣದಾಗಿ ತೋರಿಸಿದ್ದೀನಿ. ಸ್ನ್ಯಾಕ್ಸ್ ಐಟಮ್ಸ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲ ಒಳಗಡೆ ಎಲ್ಲ ಅಂಗಡಿಗಳು ಈಗ ತಾನೇ ಬಂದು ಸ್ಟಾಲ್ ಆಗ್ತಾಯಿದ್ದಾರೆ. ಮುಂದೆ ಬಂದರೆ ಮತ್ತೆ ಒಡವೆಗಳು, ವಿಧವಾದ ನೆಕ್ಲೆಸ್ಗಳು, ಸರಗಳು ಚೆನ್ನಾಗಿದ್ದಾವೆ. ಹೆಣ್ಮಕ್ಳಿಗೆ ಬೇಕಾದಂಥ ಐಟಮ್ಗಳಿದ್ದಾವೆ. ಬಂದು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ. ಮತ್ತು ಈ ಮುಂದಕ್ಕೆ ಬಂದರೆ ಕಿಚನ್ ಐಟಮ್ಸು. ಎಲ್ಲಿಗಾದರೂ ಬೇಗ ತಿಂಡಿ ಮಾಡ್ಕೋಬೇಕು ಅಂದರೆ ಹಚ್ಚೋಕ್ಕಾಗೋದಿಲ್ಲ, ಬೇಗ ಮಾಡೋಕ್ಕೆ ಅಂತ ಹೊಸ ಮಿಷಿನರೀಸ್ ಬಂದಿದ್ದಾವೆ ಕಿಚನ್ಗೆ. ಕಿಚನ್ ಐಟಮ್ಸ್ ಎಲ್ಲ ಬೇಜಾನಿದ್ದಾವೆ ನೋಡಿ. ಮತ್ತು ಇಲ್ಲಿ ಬಂದರೆ ಹೆಣ್ಮಕ್ಳಿಗೆ ಬೇಕಾದಂಥ ಬಟ್ಟೆಗಳಿದ್ದಾವೆ. 999ಗೆ 4 ಅಂತೆ. ಬಂದು ಕಾಂಟ್ಯಾಕ್ಟ್ ಮಾಡಿ ನೋಡಿ, ಇಷ್ಟ ಆದರೆ ತೊಗೊಳ್ಳಿ. ಸರಗಳು ಇದ್ದಾವೆ, ವೆರೈಟಿ ಸರಗಳು, ದೇಸಿ ಎಲ್ಲ ಒಳ್ಳೊಳ್ಳೆ ಐಟಮ್ ಬಂದಿದೆ. ತುಮಕೂರಿನ ಜನಗಳು ಬಂದು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಕೀ ಬನ್ಸು, ಬಳೆಗಳು ಎಲ್ಲ ಇದ್ದಾವೆ, ಬಟ್ಟೆಗಳು ಚೆನ್ನಾಗಿದೆ. ಫ್ರೆಂಡ್ಸ್, ಒಂದ್ಸರಿ ಬಂದು ವಿಸಿಟ್ ಮಾಡಿ. ಮತ್ತು ದೇಸಿ ಉಪ್ಪಿನಕಾಯಿಗಳಿದ್ದಾವೆ. ಉಪ್ಪಿನಕಾಯಿ, ಸಂಡಿಗೆ, ಹಪ್ಳಗಳು, ಬಳೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಯಾರಿಗಾದರೂ ಹೆಣ್ಮಕ್ಳು ಹೋಗಿ ಪರ್ಚೇಸ್ ಮಾಡೋಂಗಿದ್ರೆ ಮಾಡಿ, ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಕೊಡ್ಸೋಂಗಿದ್ರೆ ಕೊಡಿಸಿ. ಚೆನ್ನಾಗಿದ್ದಾವೆ ಎಲ್ಲ. ತುಂಬ ವೆರೈಟೀಸ್ ಇದ್ದಾವೆ. ಕಲರು ನಿಮ್ಮ ಕಲರ್ಗೆ ಯಾವುದಾದ್ರೂ ಕೊಡ್ಸೋಂಗಿದ್ರೆ ಕೊಡಿಸಿ. ಸಖತ್ತಾಗಿದ್ದಾವೆ.
ವೆರೈಟಿ ಬಳೆಗಳು, ವೆರೈಟಿ ಡ್ರೆಸ್ಸಸ್ಸು. ಇಲ್ಲಿ ನೋಡಿ 20 ರೂಪಾಯಿಗೆ ಒಂದು ಪ್ಯಾಕೆಟು. ನಮಗೆ ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ಕೊಡ್ಸೋರು ಅವಾಗ ಸಂತೆಗಳಾಗ ನೋಡೋವು. ಈ ಶುಂಠಿ ಪೆಪ್ಪರ್ಮೆಂಟ್ ಅಂತೆ, ಇದೇನಿದು ಗೊತ್ತಿಲ್ಲ, ಬೋಟೀಸು, ಅದು ಜೆಲ್ಲಿ. ಇವೆಲ್ಲ ಅಂಗಡಿಲಿ ಸಿಗೋ ಐಟಮ್ಸು, ಕೆಲವು ರೇರ್ ಈಗ ಸಿಗೋದು, ಅಲ್ಲಿ ಒಟ್ಟಿಗೆ ಸಿಗ್ತವೆ ನೋಡಿ. ಮತ್ತು ಇಲ್ಲಿ ಬಂದರೆ ಆಮ್ಲ ಜ್ಯೂಸ್, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಗ್ಯಾಸ್ಟ್ರಿಕ್ ಸಮಸ್ಯೆಗೆ, ಬೇರೆ ಬೇರೆ ಸಮಸ್ಯೆಗಳಿಗೆಲ್ಲ ಕೊಟ್ಟಿದ್ರು. ಮತ್ತು ಚೂರ್ಣಗಳು, ಪೌಡ್ರು, ಮತ್ತು ದೇಸಿ ಗ್ರೇಪ್ಸ್ ವೈನು, ಮತ್ತು ಇನ್ನೊಂದೇನೋ ವೈನ್, ಅದು ನ್ಯಾಚುರಲಾಗಿ ಮಾಡಿರೋ ಆರ್ಗ್ಯಾನಿಕ್ ವೈನು. ನನ್ನ ಅಣ್ಣ ಟೇಸ್ಟ್ ಮಾಡಿದ್ರು. ಮತ್ತು ಇದು ಗ್ರೇಪ್ಸ್ ವೈನು, ಇದು ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ತೊಳಿ. ಈ ಅವರೆಕಾಯಿ ಮೇಳನ ತುಮಕೂರು ಜನತೆ ಬಂದು ಯಶಸ್ವಿಗೊಳಿಸ್ಬೇಕಂತ ಈ ವಿಡಿಯೋ ಮುಖಾಂತರ ಕೇಳ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ತುಮಕೂರು ಜನತೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಈ ಮುಖಾಂತರ ಕೇಳ್ತೀನಿ. ಧನ್ಯವಾದಗಳು.